ಸರ್ಕಾರ ಕನ್ನಡ ಶಾಲೆಗಳ ಅಭಿವೃದ್ಧಿಗೆ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದೆ. ಎಂಎಫ್ ಜಕಾತಿ ಕಿತ್ತೂರಿನ ಗುರುವಾರಪೇಟೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶೈಕ್ಷಣಿಕ ವರ್ಷದ ಆರಂಭದ ಅಂಗವಾಗಿ ಶಾಲಾ ಪ್ರಾರಂಭೋತ್ಸವ ಆಂದೋಲನ ಕಾರ್ಯಕ್ರಮವನ್ನು ಸರ್ಕಾರಿ ಶಾಲೆಯಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಶಾಲೆಯ ಮಕ್ಕಳಿಗೆ ಗುಲಾಬಿ ಹೂವು ಮತ್ತು ಸಸಿಗಳನ್ನು ಶಿಕ್ಷಕರು ಮತ್ತು ಮುಖ್ಯ ಅತಿಥಿಗಳು, ಎಸ್ಡಿಎಂಸಿ ಅಧ್ಯಕ್ಷರು, ಸದಸ್ಯರು ಸೇರಿಕೊಂಡು ಸಂಭ್ರಮದಿಂದ ಬರಮಾಡಿಕೊಂಡರು. ಪಟ್ಟಣ ಪಂಚಾಯಿತಿ ಸದಸ್ಯರು ಮತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಎಂಎಫ್ ಜಕಾತಿ ಅವರು ಮಾತನಾಡಿ, ಸರ್ಕಾರ ಕನ್ನಡ ಶಾಲೆಗಳ ಅಭಿವೃದ್ಧಿಗೆ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದ್ದು, ಉಚಿತ ಪಠ್ಯ ಪುಸ್ತಕ, ಸಮವಸ್ತ್ರ ಸೇರಿದಂತೆ ಹಲವು ಎಲ್ಕೆಜಿ ಮತ್ತು ಯುಕೆಜಿ ಪ್ರಾರಂಭವಾಗಿದೆ ಎಂದು ಎಂಎಫ್ ಜಕಾತಿ ಹೇಳಿದರು. ಎಸ್ಡಿಎಂಸಿ ಅಧ್ಯಕ್ಷರು ಮಾತನಾಡಿದರು. ಶಾಲೆಯ ಮುಖ್ಯೋಪಾಧ್ಯಾಯರಾದ ಎಸ್ವೈ ಕಾಶಪ್ಪನವರ್ ಅವರು ಮಾತನಾಡಿ, ಈಗಾಗಲೇ ಶಾಲೆಯ ಕೊಠಡಿ, ಶಾಲಾ ಆವರಣವನ್ನು ಸ್ವಚ್ಛಗೊಳಿಸಲಾಗಿದೆ. ಬಿಸಿಯೂಟಕ್ಕೆ ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಉಚಿತ ಪಠ್ಯಪುಸ್ತಕಗಳನ್ನು ಮೊದಲ ದಿನವೇ ವಿತರಿಸಿದರು. ಶಿಕ್ಷಕರು, ಎಸ್ಡಿಎಂಸಿ ಸದಸ್ಯರು ಹಾಗೂ ಪೋಷಕರ ಸಹಭಾಗಿತ್ವದಲ್ಲಿ ಶಾಲಾ ಪ್ರಾರಂಭೋತ್ಸವವನ್ನು ಸಂಭ್ರಮದಿಂದ ಆಚರಿಸಿದರು. ಶಾಲಾ ಆವರಣವನ್ನು ತೋರಣ, ಬಲೂನ್ಗಳಿಂದ ಅಲಂಕಾರಗೊಳಿಸಲಾಗಿದೆ. ವಿದ್ಯಾರ್ಥಿಗಳಿಗೆ ಅಗತ್ಯ ಮೂಲ ಸೌಲಭ್ಯಗಳೊಂದಿಗೆ ಉಚಿತ ಪಠ್ಯಪುಸ್ತಕ ಮೊದಲ ದಿನವೇ ವಿತರಿಸಿದರು. ಸಮವಸ್ತ್ರ, ಉತ್ತಮ ಗುಣಮಟ್ಟದ ಶೂ ಹಾಗೂ ಸಾಕ್ಸ್ ನೀಡಲಾಗುತ್ತಿದೆ ಎಂದರು. ಈ ವರ್ಷದಿಂದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ದ್ವಿಭಾಷಾ ಕಲಿಕೆ ಪ್ರಾರಂಭಿಸಲಾಗಿದೆ. ವಿದ್ಯಾರ್ಥಿಗಳು ಈ ಸೌಲಭ್ಯಗಳನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಕಾಶಪ್ಪನವರ್ ಅವರು ಹೇಳಿದರು. ಅಧಿಕಾರವನ್ನು ವಿಕೇಂದ್ರೀಕರಣ ಮಾಡಿ ಪ್ರತಿ ಶಾಲೆಗೆ ಎಸ್ಡಿಎಂಸಿ ರಚನೆ ಮಾಡಿಕೊಟ್ಟು ಪ್ರತಿಯೊಬ್ಬರಿಗೂ ಅಧಿಕಾರವನ್ನು ಕೊಟ್ಕೊಟ್ಟು ನೀವು ಬಂದು ಶಾಲೆಯಾಗಿ ಏನು ನಡೀತಿ ಏನಿಲ್ಲ ಹೇಳಾಕ ಬರುವಂತ ಅಧಿಕಾರವನ್ನು ವಿಕೇಂದ್ರೀಕರಣ ಮಾಡಿ ಅಭಿವೃದ್ಧಿ ಪಡಿಸಲಿಕ್ಕೆ ಅನುಕೂಲ ಮಾಡಿಕೊಟ್ಟು, ಜೊತೆಯಾಗಿ ಇವತ್ತು ವಿಶೇಷವಾಗಿ ಸರ್ಕಾರಿ ಶಾಲೆಯಲ್ಲಿ ನಮ್ಗೇನದ ಅಂತಂದ್ರೆ ಬಹಳಷ್ಟು ಹಿರಿಯರು ಹೇಳ್ತಿರ್ತಾರೆ ಏನಂತಂದ್ರೆ, ಮಗಳು ಮೊಮ್ಮಗಳು ಭಾಳ ಚಂದ ಐತಿ, ಭಾಳ ಚಲೋ ಐತಿ, ಭಾಳ ಚಲೋ ಕಲ್ತೈತಿ, ಆದ್ರೆ ಒಳ್ಳೆ ಒಬ್ಬ ಸರ್ಕಾರಿ ನೌಕರ್ ಸಿಕ್ಕರೆ ಕೊಟ್ಟು ಬಿಡೋನು, ಸರ್ಕಾರಿ ನೌಕರ್ ಸಿಕ್ಕರೆ ಕೊಟ್ಟು ಬಿಡೋನು. ಅದ ಬಸ್ ಸ್ಟ್ಯಾಂಡ್ನಾಗ ಹೋಗಿ ಬೆಂಗಳೂರಿಗೆ ಹೋಗ್ಬೇಕಂತಿದ್ರೆ ನಾವು ರಿಸರ್ವೇಷನ್ ಮಾಡಿಸೋದು ಯಾವ್ದಕ್ಕಂದ್ರೆ ಖಾಸಗಿ ಬಸ್. ಯಾಕಂದ್ರೆ ಆರಾಮ್ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಅಲ್ಲಿ ಸರ್ಕಾರ ಬಸ್ ಬೇಡ ಬಿಟ್ಟು ಶಾಲೆ ಮಕ್ಕಳನ್ನ ದಾಖಲೆ ಮಾಡ್ಬೇಕಂತಿದ್ರ ಖಾಸಗಿ ಶಾಲೆಯಲ್ಲಿ. ಕಾರಣ ಡಿಸಿಪ್ಲಿನು, ಇಂಪಾರ್ಟೆಂಟಿ ಯಾರು ನಾವ ಹೇಳಂಗ. ಯಾಕಂದ್ರೆ ಬಾಜುಕ ಮನೆ ಕಲ್ಲವ್ ನೋಡ್ರಿ, ಅಲ್ಲಿ ಖಾಸಗಿ ಶಾಲೆ ಬಾಜುಕದ ಮನೆಯಂದು ಏನ್ ಬೇಕಾದ್ ಮಾಡಿದ್ರು ಸಿವಿ ಹತ್ತುದಿಲ್ಲ, ಮನೆಯಂದು ಬೇಕಾಗುದಿಲ್ಲ, ಬೇರೆ ಮನಿದು ಭಾಳ ಚಲೋ ಅಂತ. ಆ ಬುದ್ಧಿ ನಮ್ಮಲ್ಲಿ ಕ್ರಮೇಣ ಬೆಳವಣಿಗೆ ಆಗ ನಾವು ಮತ್ತೊಬ್ಬರು ನೋಡಿ ಆಗ್ಬೇಕಂತ ಅನ್ನುವಂಥ ವಿಚಾರ ಶುರುವಾಗಿದೆ. ಆದರೆ ಇದನ್ನ ಟಾಪ್ ಲೆವೆಲ್ದಾಗ ಹೋಗಿ ನೀವು ವಿಚಾರ ಮಾಡಿದಾಗ, SSLC PUC ಸೆಕೆಂಡ್ ಇಯರ್ ಲೆವೆಲ್ದಾಗ ಹೋಗಿ ವಿಚಾರ ಮಾಡಿದಾಗ ಬಳಕೆ ಮಾಡ್ಕೊಂಡ ಹೆಚ್ಚೆ ಸುಮಾರು 10-20 ಸಾವಿರ ಗಂಟೆ ನೀವು ಖರ್ಚು ಮಾಡೋದನ್ನ ಇಟ್ಕೊಂತು. ಯಾಕೂ ಸಹಿತ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದಲಿಕ್ಕೆ ಬರೀಲಿಕ್ಕೆ ಅನುಕೂಲ ಆಗ್ತದ. ನಾವೆಲ್ಲ ಶಿಕ್ಷಕರು, ಅದು ಅಡುಗೆ ಮಾತೆಯರು, ಪಾಲಕರು ಬಂದು ಎಸ್ಎಂಸಿ ಬಂದು ಶಾಲೆಯ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡ್ಕೋಬೇಕು, ಪೂರ್ವ ತಯಾರಿಯನ್ನ ಮಾಡ್ಕೋಬೇಕು, ದಾಖಲಾತಿಯನ್ನು ಮಾಡ್ಕೋಬೇಕು ಅಂತೇಳಿ ನಮ್ಮ ಆದೇಶ ಮಾಡಿದ್ರು. ಅದೇ ರೀತಿ ಪ್ರಕಾರ ನಾವು ಒಂದು ವಾರದ ಎಲ್ಲ ಶಿಕ್ಷಕರು, ಅಡುಗೆಯವರಾದ ಎಸ್ಎಂಸಿ ಅವರಾದ್ದು ನಾವು ಸ್ವಚ್ಛತಾ ಕಾರ್ಯಕ್ರಮ ಮತ್ತು ದಾಖಲಾತಿ ಹಾಕೊಂಡು ತೊಡಗಿದ್ದೇವೆ. ಇವತ್ತು ನಾವು ಏನು ಮಾಡಕ್ಕೆ ಅಂದ್ರೆ, ನೀವು ಒಂದೂವರೆ ತಿಂಗಳು ಅಂದಾಜು ಒಂದೂವರೆ ತಿಂಗಳು ನೀವು ಎಲ್ಲೆಲ್ಲೂ ಮನೆಯೊಳಗಿದ್ದೀರಿ, ಮಕ್ಕಳು ಊರೊಳಗೆ ಹೋಗಿದ್ದೀರಿ, ಮತ್ತು ನಿಮ್ಮ ಶಾಲೆ ನಾವು ಬರಮಾಡಿಕೊಳ್ಳೋದು. ಹೆಂಗೆ ಬರಮಾಡಿಕೊಳ್ಳೋದು? ಹಂಗೆ ಬರಿಪ ಅಂತ ನಿಮ್ಗೆ ಏನೋ ಒಂದು ಹೂ ಕೊಟ್ಟ, ಒಂದು ಶೂಟ್ ಕೊಟ್ಟ, ನೀವು ಬರಮಾಡಿಕೊಳ್ಳೋದು. ಆ ಒಂದು ಉದ್ದೇಶದಿಂದ ನಮ್ಮ ಸರ್ಕಾರ ಆದೇಶಿಸಿದ. ಈ ಸಂದರ್ಭದಲ್ಲಿ ಶಿಕ್ಷಕರು, ಶಿಕ್ಷಕಿಯರು, ಸಿಬ್ಬಂದಿ ವರ್ಗದವರು, ಪಾಲಕರು, ಎಸ್ಡಿಎಂಸಿ ಸದಸ್ಯರು ಉಪಸ್ಥಿತರಿದ್ದರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.